ನಮ್ ವಿಷಯನ ನಮ್ಮ ಅಣ್ಣಂಗೆ ಹೇಳು ಹೇಳು ಅಂತ ಬಡ್ಕೊಂಡೆ. ನಿನ್ನಂತ ಧೈರ್ಯ ಇಲ್ದವ್ರಿಗೆ ಪ್ರೀತಿ ಗೀತಿ ಯಾಕೆ? ಅಮ್ಮ ತಾಯಿ ಸ್ವಲ್ಪ ಬಾಯಿ ಮುಚ್ತೀಯಾ? ನಿಮ್ಮ ಅಣ್ಣಂಗೆ ನಮ್ಮ ವಿಷಯ ಕೇಳಿ ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಯಾರು ಏನಾದ್ರೆ ನನಗೇನಾಗ್ಬೇಕು ಹೇಳ್ತೀನಿ ಬಿಡು. ಪ್ಲೀಸ್ ಪ್ರೇಮ್, ನಮ್ಮ ಅಣ್ಣಂಗೆ ಏನಾದ್ರೂ ಆದ್ರೆ ನಂಗೆ ನಿಜವಾಗ್ಲೂ ಬದುಕಿರಕ್ಕಾಗಲ್ಲ. ಚಿನ್ನ ನಿಂಗೇನಾದ್ರೂ ಆದ್ರೆ ನನಗೂ ಅಷ್ಟೇ ತಡ್ಕೊಳಕ್ಕಾಗಲ್ಲ. ಈಗ ಏನ್ ಮಾಡ್ತೀಯಾ? ಒಂದ್ ಕೆಲಸ ಮಾಡೋಣ, ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗ್ಬಿಡೋಣ. ತಾಳಿನೂ ಸುಮ್ಮನೆ ಕೊಡ್ತಾರೆ, ಊಟನೂ ಬಿಟ್ಟಿ ಹಾಕ್ತಾರೆ. ಏನ್ ಹೇಳ್ತಾ ಇದ್ಯಾ? ಇಲ್ಲೂ ತಮಾಷೆನಾ? ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ಈ ಎಂಗೇಜ್ಮೆಂಟ್ ನಡೆಯಲ್ಲ, ಓಕೆನಾ? ಏನ್ ಮಾಡ್ತೀಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಡಾಕ್ಟ್ರೇ, ಏನ್ರಿ ನಿಮ್ ಕತೆ? ನಮ್ಮ ಮದ್ವೆ ಯಾವಾಗ ಡಾಕ್ಟ್ರೇ? ಮೊದಲು ನನ್ನ ತಂಗಿ ಮದುವೆ ಆಗ್ಲಿ, ಆಮೇಲೆ ಧಾಮ್ ಧೂಮ್ ಅಂತ ಮದುವೆ ಆಗೋಣ. ಧಾಮ್ ಧೂಮ್ ಅಂತನಾ? ಬೇಡ ಬೇಡ. ಯಾಕೆ? ಡಮ್ ಡಮ್ ಅಂತ. ಅಯ್ಯ ಅವಾಗ್ರಿ ಸುಮ್ನೆ ಕೆಲಸ ನೋಡಿ. ಹಲೋ ಹಾಯ್. ಐಲ್ ಡಾಕ್ಟರ್ ನನ್ನ ಮಗನ ಕಣ್ಣು ಕಾಣಿಸ್ದೇ ಈ ಫಂಕ್ಷನ್ ಬ್ಯಾಕಪ್ ಆದ್ರೂ ಹುಡುಗಿರಿ ಮೇಕಪ್ ಮುಗಿಯಲ್ಲ ನೋಡಪ್ಪ. ಛೇ ಛೇ ಛೇ. ಹಲೋ ಮೈ ಬಾಯ್, ಯಾಕೋ ತುಂಬಾ ಟೆನ್ಷನ್ ಆಗಿದ್ಯಾ? ನೋ ಬಿ ಪಿ, ಬಿ ಹ್ಯಾಪಿ. ಡಾಕ್ಟರ್ ಅದು ನಾನು ಬಂದಿದ್ದು ನನಗೆ ಗೊತ್ತು ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಅದು ನೀನ್ ಇಲ್ಲಿಗೆ ಬಂದಿರೋದು ಈ ಎಂಗೇಜ್ಮೆಂಟ್ ನ ನಿಲ್ಸೋದಿಕ್ ತಾನೇ. ಡೋಂಟ್ ವರಿ, ಈ ಎಂಗೇಜ್ಮೆಂಟ್ ನ ನಿಲ್ಸೋದಿಕ್ಕೆ ನಾನು ಒಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ನೀವಾ? ಯಾಕೆ? ಆಮೇಲೆ ಹೇಳ್ತೀನಿ. ನಾನು ಅಷ್ಟೇ, ಈ ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಹೌದಾ? ಏನು? ಮೊದಲು ನೀವು ನೀನು ನೀವು ನೀನು ನೀವು ಹೇಳಲೆ. ನೀವು ಓಕೆ, ನಾನೇ ಹೇಳ್ತೀನಿ. ಎಲ್ಲಿ ಮೂಗ್ ಕೊಡು. ಎಲ್ಲರೂ ಕಿವಿ ಕೇಳಿದ್ರೆ ನೀವೇನು ಮೂಗ್ ಕೇಳ್ತೀರಾ? ಅದು ಡೈಲಾಗ್ ಅಲ್ಲಿ ಸ್ವಲ್ಪ ಚೇಂಜ್ ಇರ್ಲಿ ಅಂತ. ಏನು ವಿಷಯ? ಅನಸ್ತಿಷ್ಯ. ನನಗೆ ಗೊತ್ತು ಮಗನೇ ನೀನು ಬಂದೇ ಬರ್ತೀಯ ಅಂತ. ಉಪ್ಪಿಟ್ಟು ಕೇಸರಿ ಬಾತು ರೆಡಿಯಾಗಿದೆ, ಚೆನ್ನಾಗಿ ತಿನ್ಕೊಂಡು ಮಲ್ಕೋಕಂದ. ನನ್ನ ಮಗನೇ ಎಂಗೇಜ್ಮೆಂಟ್ ನಿಲ್ಲಿಸ್ತೀಯ? ಎಂಗೇಜ್ಮೆಂಟು ಇಲ್ಲಿಗೆ ನಿಂತ್ಕೊಳಕ್ಕಾಗ್ತಿಲ್ಲ, ಯಾರು ನೋಡ್ತಿಲ್ಲ. ನನ್ನ ಮಗನೇ ಎಂಗೇಜ್ಮೆಂಟ್ ಮುಗಿಯೋವರೆಗೂ ಹೀಗೆ ಕೂತಿರು. ಅಂಕಲ್, ನನ್ನ ಮಗನೇ ಇಲ್ಲಿಗೂ ಬಂದ್ಬಿಟ್ಯಾ? ಸಿಸ್ಟರ್, ಎಸ್ ಡಾಕ್ಟರ್? ಚೆಕ್ ಬುಕ್ ಇದೆಯಾ? ನೋ ಡಾಕ್ಟರ್. ಕ್ಯಾಶು ನನ್ನ ಹತ್ರ ಇಲ್ಲ. ಓಕೆ, ಎಷ್ಟು ಬೇಕು? ಇಷ್ಟು ಬೇಕಾ? ನನ್ನ ಮಗನೇ ಎಷ್ಟು ದುಡ್ಡು ಬೇಕಾ? ನಾ ಹೇಳಿದ ಕೆಲಸ ಮಾಡ್ತೀಯಾ? ಹಿಡ್ಕೋದ್ನ. ಈ ನನ್ನ ಮಗ ಯಾವಾಗ ಯಾವಾಗ ಎಚ್ಚರ ಆಗ್ತಾನೋ ಅವಾಗೆಲ್ಲ ಅವ್ನ ಮುಖದ ಮೇಲೆ ಒತ್ತು. ಇವತ್ತು ಸಂಜೆವರೆಗೂ ಏನೇನಾಯ್ತು ಅಂತ ಅವ್ನು ಗೊತ್ತೇ ಆಗ್ಬಾರ್ದು, ಓಕೆನಾ? ದುಡ್ಡು ಸಂಜೆ ಇಸ್ಕೋ.